ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೋಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 8ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಸ್ತೆಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ವಾಕ್ಯದ ಶಿರೋನಾಮೆ ನೋಡುವಾಗ ತುಂಬಿದವನು ಎಂಬುದಾಗಿ ಯಾವುದರಿಂದ ತುಂಬಲ್ಪಡ್ತಾ ಇದ್ದಾನೆ, ಏನನ್ನು ತುಂಬಿಸಲ್ಪಟ್ಟು ಬಲ ಹೊಂದಿಕೊಳ್ಳುತ್ತಾ ಇದ್ದಾನೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಸ್ತೆಫನನು ಎಂಬಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ದೇವರ ಕೃಪೆಯಿಂದ ಬಲವನ್ನು ಹೊಂದಿಕೊಳ್ಳುತ್ತಾ ಇದ್ದಾನೆ. ದೇವರ ಕೃಪೆಯಿಂದ ಬಲವನ್ನು ಹೊಂದಿಕೊಂಡು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಮಹಾ ಅದ್ಭುತ ಕಾರ್ಯಗಳೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಆ ಸ್ತೆಫನನು ಈ ಎಲ್ಲ ಕಾರ್ಯಗಳು ಮಾಡುವುದಕ್ಕೆ ಏನು ಮೂಲ ಕಾರಣ ಎಂಬುದಾಗಿ ನೋಡುವಾಗ ದೇವರ ಕೃಪೆ, ಯೇಸು ಕ್ರಿಸ್ತನ ಕೃಪೆ. ಯೇಸು ಕ್ರಿಸ್ತನ ಕೃಪೆ ಸ್ತೆಫನನು ಹೊಂದಿಕೊಂಡು ಬಲ ಹೊಂದಿಕೊಂಡು ಆತನು ಮಹತ್ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳಿದೇನಾ? ಸೂಚಕ ಕಾರ್ಯಗಳು ಇದೇನಾ? ನಾವು ದೇವರ ಕೃಪೆಯನ್ನು ಹೊಂದಿಕೊಂಡು ದೇವರ ಬಲವನ್ನು ತುಂಬಿದವರಾಗಿ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವಾ? ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಜೀವಿತದಲ್ಲಿ ನೋಡುವಾಗ ನಾವು ದೇವರ ಕೃಪೆಯನ್ನು, ಯೇಸು ಕ್ರಿಸ್ತನ ಕೃಪೆಯನ್ನು ಹೊಂದಿಕೊಂಡವರಾಗಿ, ಬಲ ಹೊಂದಿಕೊಂಡವರಾಗಿ, ಬಲ ತುಂಬಿದವರಾಗಿ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳನ್ನು ಈ ಲೋಕದಲ್ಲಿ ನಾವು ಮಾಡುವಂತವರಾಗಿ ಜೀವಿಸುವಂತವರಾಗಬೇಕು. ಯಾಕೆ ಎಂಬುದಾಗಿ ನೋಡುವಾಗ ಜೀವ ಸ್ವರೂಪನಾದಂತ ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸಿಸುತ್ತಾನೆ. ನಮ್ಮಲ್ಲಿ ಜೀವ ಸ್ವರೂಪನು ವಾಸಿಸುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ದೇವರ ಕೃಪೆ ನಾವು ಹೊಂದಿಕೊಳ್ಳಬೇಕು. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಮ್ಮ ಜೀವಿತದಿಂದ ನಡೆಯುವಂತದಾಗಬೇಕು. ಅದ್ಭುತ ಕಾರ್ಯಗಳು ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಅನೇಕ ಜನರು ಅವರು ಕಣ್ಣಿನಿಂದ ನೋಡದೇ ಇರತಕ್ಕಂತ ವಿಷಯಗಳು, ಕಿವಿಯಿಂದ ಕೇಳದೇ ಇರತಕ್ಕಂತ ವಿಷಯಗಳು, ಮನಸ್ಸಿನಿಂದ ಅವರು ಊಹಿಸಲಾರದಂತ ವಿಷಯಗಳು ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತನ ವಾಕ್ಯದ ಮೂಲಕ, ಯೇಸು ಕ್ರಿಸ್ತನ ಕೃಪೆಯ ಮೂಲಕ ನಾವು ತಿಳಿಸುವಂತವರಾಗಬೇಕು. ಸೂಚಕ ಕಾರ್ಯಗಳೆಂಬುದಾಗಿ ನೋಡುವಾಗ ನಾವು ಪ್ರವಾದಿಸುವಂತವರಾಗಬೇಕು. ಅವರ ಜೀವಿತದಲ್ಲಿ ಮುಂದೆ ಏನಾಗುತ್ತದೆ ಎಂಬುದಾಗಿ ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಸ್ತೆಫನನು ಯಾವ ರೀತಿಯಾಗಿ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ದೇವರ ಕೃಪೆಯನ್ನು ಹೊಂದಿಕೊಂಡು ಮಾಡಿದನೋ ಅದೇ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸುವಂತ ಪ್ರೀತಿಯುಳ್ಳ ಕ್ರೈಸ್ತ ಸಹೋದರ ಸಹೋದರಿಯರೇ, ನಾವು ಕೂಡ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಅದು ದೇವರ ಕೃಪೆಯಿಂದ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಇದೆನಾ? ಈ ಒಂದು ದಿನದಲ್ಲಿ ಪ್ರಾಮುಖ್ಯವಾದಂತ ವಿಷಯ, ಯೇಸು ಕ್ರಿಸ್ತನ ಕೃಪೆ ನಮ್ಮ ಜೀವಿತದಲ್ಲಿದೇನಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ಕೃಪೆ ನಮ್ಮ ಜೀವಿತದಲ್ಲಿರುವಾಗ ಏನೆಲ್ಲಾ ಕಾರ್ಯಗಳು ನಮ್ಮ ಜೀವಿತದ ಮೂಲಕವಾಗುತ್ತದೆ ಎಂಬುದಾಗಿ ನೋಡುವಾಗ ಅನೇಕ ಜನರಿಗೆ ನಾವು ಆಶೀರ್ವಾದವಾಗಿರುತ್ತೇವೆ. ನಮ್ಮ ಜೀವಿತದ ಮೂಲಕ ಅನೇಕ ಜನರಿಗೆ ಪ್ರವಾದನೆ ಮಾಡುತ್ತೇವೆ, ಅನೇಕ ಜನರ ಮುಂದೆ ಅದ್ಭುತ ಕಾರ್ಯಗಳು ಮಾಡುತ್ತೇವೆ. ಅದು ಯಾವಾಗುತ್ತದೆ? ಯೇಸು ಕ್ರಿಸ್ತನ ಕೃಪೆಯನ್ನು, ಬಲವನ್ನು ನಾವು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಕೃಪೆ ಇಲ್ಲದೆ ಇರುವುದಾದರೆ ಈ ಒಂದು ದಿನದಲ್ಲಿ ನಾವು ತಗ್ಗಿಸಿಕೊಳ್ಳೋಣ. ಯೇಸು ಕ್ರಿಸ್ತನ ಕೃಪೆಯನ್ನು ನಾವು ಹೊಂದಿಕೊಳ್ಳೋಣ. ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ.
ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.